ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಡಿಬಾಸ್ ದರ್ಶನ್ ವಿರುದ್ಧದ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಕೇಸ್ ಡಿಬಾಸ್ ದರ್ಶನ್ ವಿರುದ್ಧದ ಕೊಲೆ ಕೇಸಿಗೆ ಬಹುದೊಡ್ಡ ತಿರುವೊಂದು ಸಿಕ್ಕಿದೆ. ಮೃತ ರೇಣುಕಾ ಕುಟುಂಬಕ್ಕೆ ಪ್ರತಿ ತಿಂಗಳು 10 ಲಕ್ಷ ಕೊಡಬೇಕಾಗಿ ಬರಬಹುದಾ ಕ್ವಶ್ಚನ್ ಮಾರ್ಕ್. ನಟ ದರ್ಶನ್ ಪ್ರತಿ ತಿಂಗಳು 10 ಲಕ್ಷ ಕೊಡಬೇಕಾ? ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಬೇಡಿಕೆಗಳು ವ್ಯಕ್ತವಾಗ್ತಾ ಇರೋದು ಸುಳ್ಳಲ್ಲ. ಆದರೆ ಇಂತಹ ಬೇಡಿಕೆಗೆ ಡಿಬಾಸ್ ಫ್ಯಾನ್ಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಏನ್ ಯುದ್ಧದಲ್ಲಿ ಸತ್ತವನ ಪರಿಹಾರ ಕೊಡೋದಕ್ಕೆ ಅಂತ ಹೇಳಿ ಅಭಿಪ್ರಾಯಗಳು. ನೋಡಿ, ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿರ್ತಕ್ಕಂತಹ ಪ್ರಕರಣ, ಆ ಪ್ರಕರಣದ ಕೆಲ ಸೂಕ್ಷ್ಮತೆಗಳನ್ನು ಅರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತಹ ಪರವಿರೋಧ ಚರ್ಚೆಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ. ಥಾಯ್ಲೆಂಡ್ನಲ್ಲಿ ಶೂಟಿಂಗ್ನಲ್ಲಿ ನಿರತರಾಗಿರ್ತಕ್ಕಂತಹ ಡಿಬಾಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿ ಆತನಿಗೆ ಥಳಿಸಿ ಆತನನ್ನು ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪವನ್ನ ಡಿ ಗ್ಯಾಂಗ್ ಎದುರಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಡಿಬಾಸ್ ಅರ್ಥಾತ್ ಅಭಿಮಾನಿಗಳ ಡಿಬಾಸ್ ದರ್ಶನ್ ಅವರ ಅಭಿಮಾನಿಗಳಿಗೂ ಮತ್ತು ರೇಣುಕಾಸ್ವಾಮಿಗೂ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಅರ್ಥಾತ್ ಈ ಪ್ರಕರಣ ಆದ ನಂತರ ಅವರ ಪರವಾಗಿ ನಿಂತ್ಕೊಳ್ಳುವಂತಹವರು ಅವರ ಅಭಿಮಾನಿಗಳ ಅನ್ನುವಂಥ ಅರ್ಥ. ಕೊಲೆ ಆರೋಪವನ್ನು ಎದುರಿಸ್ತಾ ಇರುವಂತಹ ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ತಿಂಗಳಿಗೆ 10 ಲಕ್ಷ ಕೊಡ್ಲಿ, ತೊಂದರೆ ಏನಿದೆ? ಪ್ರತಿ ತಿಂಗಳು 10 ಲಕ್ಷ ಕೊಡುವುದರಿಂದ ಆ ಕುಟುಂಬಕ್ಕೊಂದು ಆಧಾರ ಆದೀತು. ಹಾಗಾಗಿ ದರ್ಶನ್ ಆ ಒಂದು ತೀರ್ಮಾನಕ್ಕೆ ಬರಲಿ ಅನ್ನೋದು ಒಂದಷ್ಟು ವರ್ಗದ ಅಭಿಪ್ರಾಯ. ಇದೆಲ್ಲೂ ಕೂಡ ಸಾಮಾಜಿಕ ಪ್ರತ್ಯೇಕ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಮೃತ ರೇಣುಕಾ ಕುಟುಂಬಕ್ಕೆ ಪ್ರತಿ ತಿಂಗಳು 10 ಲಕ್ಷ ಕೊಡಬಹುದಾ ದರ್ಶನ್? ನಟ ದರ್ಶನ್ ಪ್ರತಿ ತಿಂಗಳು 10 ಲಕ್ಷ ಕೊಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಬೇಡಿಕೆ ವ್ಯಕ್ತವಾಗಿದೆ. ಆದರೆ ಇಂತಹ ಬೇಡಿಕೆಗೆ ಡಿಬಾಸ್ ಫ್ಯಾನ್ಸ್ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ರೇಣುಕಾಸ್ವಾಮಿ ಯುದ್ಧದಲ್ಲಿ ಸತ್ತವನ ಪರಿಹಾರ ಕೊಡೋದಕ್ಕೆ ಅವನೊಬ್ಬ ಕಾಮುಕ, ಅವನು ಸತ್ತ ನಂತರ ಕೊಡಬೇಕು ಪರಿಹಾರ. ಹೀಗಂತ ದರ್ಶನ್ ಅಭಿಮಾನಿಗಳಿಂದ ಪೋಸ್ಟ್ ಮೇಲೆ ಪೋಸ್ಟ್ಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ನಟ ದರ್ಶನ್ ಬಿಸಿ ಇದ್ದಾರೆ. ಥಾಯ್ಲೆಂಡ್ನಲ್ಲಿ ಶೂಟಿಂಗ್ನಲ್ಲಿ ನಿರತರಾಗಿರ್ತಕ್ಕಂಥ ಡಿಬಾಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.